ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಿಮ್ಮಿ ಕಣ್ಣೀರ್ಗೆ ನಾನೇ ಕಾರಣ. ಕಾತ್ಯಾಯಿನಿ ನೆಮ್ಮದಿಗೂ ನಾನೇ ಮುಳ್ಳಾಗ್ಬಿಟ್ಟೆ. ನನ್ನಿಂದ ಯಾರಿಗೂ ಸುಖ ಇಲ್ಲ. ಯಾಕೆ ನಮ್ಮ ಮನೆ ಸೇರ್ಕೊಂಡೆ? ಯಾಕೆ ನನ್ನ ಮಗನ ಮನಸ್ಸು ಕೆಡಿಸ್ದೆ? ಅಮ್ಮ, ಅವಳೇನು ನನ್ನ ಮನಸ್ಸು ಕೆಡಿಸ್ಲಿಲ್ಲ. ನಾನೇ ನೀನ್ ಬಾಯಿ ಮುಚ್ಕೊಂಡಿರ್ಬೇಕೀಗ. ಹೇಳೆ, ಯಾಕೆ ನಮ್ಮನೆ ನೆಮ್ಮದಿ ಹಾಳು ಮಾಡ್ದೆ? ನೀನ್ ಹೀಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನಂತ ಅನಾಥೆನ ಕೊಂದ್ರೂ ಪಾಪ ಬರಲ್ಲ. ಶ್ರೀಲಕ್ಷ್ಮಿ, ಇನ್ನೊಂದ್ಸಲ ಹಿರಣ್ಮಯ್ಯನ ಅನಾಥೆ ಅಂದ್ರೆ ನಾನು ಸುಮ್ಮನಿರಲ್ಲ. ಏನ್ ಮಾಡ್ತ್ಯಾ? ಕೊಲ್ತ್ಯಾ? ಕೊಂದು ಪುಣ್ಯ ಕಟ್ಕೋ. ನನ್ನ ಮಗನ ಮೇಲೆ ಜೀವನೇ ಇಟ್ಕೊಂಡಿದ್ಲು ನನ್ನ ಸೊಸೆ ಕಾತ್ಯಾಯಿನಿ. ಅವಳನ್ನ ಮನೆ ಬಿಟ್ಟು ಓಡ್ಸಾಯ್ತು. ಈಗ ನನ್ನನ್ನು ಸಾಯಿಸ್ಬಿಡು. ಆಮೇಲೆ ರಾಜ್ಕುಮಾರಿಗೆ ಎಲ್ಲ ಆಸ್ತಿನೂ ಬರ್ದಿಟ್ಟು ಮೆರ್ಸು. ಯಾರು ಬೇಡ ಅಂತಾರೆ? ಅದು ಸಾಲದು ಅಂತ ಇವಳನ್ನೇನಾದ್ರೂ ನನ್ನ ಮಗನ್ ಕಟಕ್ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ದೆವ್ವ ಆಗಿ ಬಂದಾದ್ರೂ ಈ ಮದ್ವೆ ನಿಲ್ಲಿಸ್ತೀನಿ. ಅಮ್ಮ, ಯಾಕಮ್ಮ ಸಾಯೋ ಮಾತೆಲ್ಲ ಆಡ್ತೀಯ? ಬದುಕಿದ್ದನ್ನೇನ್ ಮಾಡ್ಲಿ? ಇವಳಿಂದ ನಮ್ಮ ಕಾತ್ಯಾಯಿನಿ ಮನೆ ಬಿಟ್ಟು ಹೋದ್ರು ಯಾರಿಗೂ ಬುದ್ಧಿ ಬಂದಿಲ್ಲ. ಕಾತ್ಯಾಯಿನಿ ದೂರ ಹೋಗಕ್ಕೆ ಕಾರಣ ಹಿರಣ್ಮಯಿ ಅಲ್ಲ, ಅವಳು ಮುಂಗೋಪ. ನನ್ನ ಇನ್ನೊಬ್ಬಳ ಮಗಳು ಹಿರಣ್ಮಯಿನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದು ಹಿರಣ್ಮಯಿಗೆ ಇನ್ಯಾವ ಗಂಡು ಸಿಗಲ್ಲ ಅಂತಲ್ಲ. ನಿನ್ನ ಮಗ ಅವಳ ಮೇಲೆ ಮನಸ್ಸು ಮಾಡಿದ್ದಾನೆ ಅಂತ. ಕಾತ್ಯಾಯಿನಿನೂ ಸುಖವಾಗಿಟ್ಕೊಳ್ಳೋ ಗಂಡನ ಹುಡುಕಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ಮನೆ ಹಿರಿಯಾಗಿ 10 ಸಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ನಾನು. ಇದನ್ನ ನಿನ್ನ ಸೊಸೆ ಕಾತ್ಯಾಯಿನಿ ಅರ್ಥ ಮಾಡ್ಕೋಬೇಕಿತ್ತು. ಯು ಆರ್ ರೈಟ್ ಬಾವಾ, ಯು ಆಲ್ವೇಸ್ ರೈಟ್.